ಸ್ವರ್ಗವಿದಂತೆ ಬಾಳೊಂದು ಭಾವಗೀತೆ ಆನಂದ ತುಂಬಿದ ಕವಿತೆ ಬಡವ ಬಲ್ಲಿದ ಭೇದವಿಲ್ಲದ ಭೂಲೋಕ ಸ್ವರ್ಗವಿದಂತೆ ಹಣದಲ್ಲಿ ಅರಸಿದೆ ಶಾಂತಿ ಬರಿದೆನ್ನ ಮನಸ್ಸಿನ ಭ್ರಾಂತಿ ಹಣದಲ್ಲಿ ಅರಸಿದೆ ಶಾಂತಿ ಬರಿದೆನ್ನ ಮನಸ್ಸಿನ ಭ್ರಾಂತಿ ಮಮತೆ ಪ್ರೀತಿ ಸಹನೆ ಶಾಂತಿ ಮಮತೆ ಪ್ರೀತಿ ಸಹನೆ ಶಾಂತಿ ಬಾಳನು ಬೆಳಗುವ ಜ್ಯೋತಿ ಬಾಳೊಂದು ಭಾವಗೀತೆ ಆನಂದ ತುಂಬಿದ ಕವಿತೆ ಬಡವ ಬಲ್ಲಿದ ಭೇದವಿಲ್ಲದ ಭೂಲೋಕ ಸ್ವರ್ಗವಿದಂತೆ ಮನದಲ್ಲಿ ತುಂಬಿದೆ ಒಲವು ಮನೆಯಲ್ಲಿ ಸಂತಸವಿರು ಮನದಲ್ಲಿ ಸಂತಸವಿರು ನಲಿವೆ ಜಗವು ಜೀವನ ಸೊಬ ಯಾಕಿಲ್ಲಿ ಜನರು ಬರುಗುಳಿಯಲ್ಲ ಯಾಕಿಲ್ಲಿ ಜನರು ಬರುಗುಳಿಯಲ್ಲ ಏನಿದರ ಕೊಟ್ಟು ಎಲ್ಲಿ ಗಿಡದಲ್ಲಿ ಉಳಿದಿದ್ದಲ್ಲೇ ಈ ಒಂದು ಸಾರಿ ಬೆಂಗಳೂರಿಗೆ ಬಂದಿದ್ದೆ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೊಬ್ಬ ಸುಪತಿ ಏನಿತಿ ಗ್ರಹಚಾರವೋ ಮುಳ್ಳು ಅಯ್ಯೋ ಕಷ್ಟ ಕಷ್ಟ ಅಯ್ಯ ಆ ಕಡೆ ಅಲ್ಲಯ್ಯ ಈ ಕಡೆ ಸರ್ ನಾರಾಯಣ ಸರ್ ಪ್ಲೀಸ್ ಅದೇ ರೀತಿ ಒಂದು ಪ್ರಕಾಶ್ರಾಜ್ ಮೇಘ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಿಮ್ಮ ಮುಂದೆ ಬಿಡುಗಡೆ ಆಗ್ತಾ ಇರತಕ್ಕಂಥ ಸ್ಮರಣ ಸಂಚಿಕೆ ಈ ಒಂದು ಜನ್ಮ ಶತಾಬ್ದಿ ಕಾರ್ಯಕ್ರಮದಲ್ಲಿ ನಗುವಿನ ರುಜು ನರಸಿಂಹರಾಜು. ನಿಜಕ್ಕೂ ಇನ್ನು ಎಷ್ಟು ವರ್ಷಗಳ ಕಾಲ ಈ ರಂಗಭೂಮಿ ಇರುತ್ತೆ ಅಲ್ಲಿನವರೆಗೂ ಈ ಒಂದು ಅವರ ನಟನೆ ನಮ್ಮ ಜನಮಾನಸದಲ್ಲಿ ಉಳಿಯುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವೆಲ್ಲರೂ ಓದಲೇಬೇಕಾದಂಥ ಒಂದು ಸ್ಮರಣ ಸಂಚಿಕೆ. ಈ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ಎಲ್ಲ ಫೋಟೋಗಳನ್ನು ಈ ಕಾರ್ಯಕ್ರಮದ ವರದಿಯನ್ನು ಸೇರಿಸಿ ತಮಗೆ ಕೈ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ನೋಡ್ಬೇಕಾದ್ರೆ ಅವರ ಕಣ್ಣ ಹಂಚಿನಲ್ಲಿ ನೀರು 3-4 ಬಾರಿ ಬಂದೋಯ್ತು. ವಿಶೇಷವಾಗಿ ಅವರ ತಾಯಿಯವರು ಆ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಾಗ ಅವರ ಭಾವಪೂರ್ಣವಾದಂಥ ಒಂದು ಎಕ್ಸ್ಪ್ರೆಷನ್ ನಾನು ಕಂಡೆ. ಮನೆಗೆ ಹೋದಾಗ ಅವ್ರ ತಾಯಿಯವರು ಸಹ ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಮಾತಾಡಿಸಿದ್ರು. ಅವರು ನಡೀಲಿಕ್ಕೆ ಸಮಸ್ಯೆ ಇದ್ದಿದ್ದರಿಂದ ನಾವು ಈ ಕಾರ್ಯಕ್ರಮ ಕರೆತರೋ ಒಂದು ಪ್ರಯತ್ನದಲ್ಲಿ ಇದ್ವಿ.
ಧನ್ಯವಾದಗಳು ಮೇಡಮ್. ಹಾಗೆ ನಮ್ಮ ಅಂತ ಹೇಳಿ ನಾವು ಅವರನ್ನು ಕೋರ್ಕೊಂಡಾಗ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ನ ಪರವಾಗಿ ಗೌರವ ಸಮರ್ಪಣೆ. ಅದೇ ರೀತಿಯಲ್ಲಿ ನಮ್ಮ ಅರವಿಂದ್ ನರಸಿಂಹರಾಜು ಸರ್ ಅವರು ಸಹ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವು ಕ್ಲಬ್ನ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಅದೇ ರೀತಿಯಲ್ಲಿ ಇಲ್ಲಿ ನಾವು ತುಂಬ ಕಡಿಮೆ ಇತ್ತು, ಹೇಗೆ ಅವರನ್ನು ಸಂಪರ್ಕಿಸಬೇಕು ಅಂತ ಹೇಳಿ ಬಹಳ ಖುಷಿಯಿಂದ ಒಪ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೂ ಸಹ ಶೂಟಿಂಗ್ ಎಲ್ಲ ನಾನು ಬರ್ತೀನಿ ಅಂತ ಹೇಳಿ ನಿನ್ನೆ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ಬಹಳ ಖುಷಿಯಾಗಿದೆ ಅಂತ ಹೇಳಿ ಬಂದಿದ್ದಾರೆ. ಅವರಿಗೆ ಸಹ ನಾನು ನಮ್ಮ ಕ್ಲಬ್ನ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾರೆ. ಹಾಗೆ ಈ ಒಂದು ಸಮಯದ ಅಭಾವದಿಂದಾಗಿ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳಾಗಿರ್ಬೋದು, ದಯಮಾಡಿ ಕ್ಷಮೆ ಇರಲಿ. ಈಗ ಧನ್ಯವಾದ. ಎಲ್ಲ ಗಣ್ಯರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವವರು, ಕಲಾಭಿಮಾನಿಗಳು, ಬಂಧುಗಳು, ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಮನಸ್ಫೂರ್ತಿಯಾಗಿ ತುಂಬ ಸಂತೋಷದಿಂದ ಎಲ್ಲರಿಗೂ ನಾನು ಬಾಗಿ ನಮಸ್ಕರಿಸ್ತೀನಿ. ಒಂದು ಕ್ಷಣ ಆ ಸಾಲಲ್ಲಿ ಕೂತು ನಾನು ಕಳೆದು ಹೋದೆ. ನಾನು ಇಲ್ಲಿ ಬಂದು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದ ವಿಷಯದಂಥ ಒಂದು ಕಂಡಂಥ ಅನುಭವಿಸಿದ್ದು ಆ ಮಕ್ಕಳ ಒಂದು ಪರ್ಫಾರ್ಮೆನ್ಸ್, ನಾವು ಬಂದಾಗ ಇಲ್ಲಿ ಕಂಡಂತಹ ಈ ಫೋಟೋಸ್ ಮತ್ತು ಆ ಕ್ಯಾರಿಕೇಚರ್ ನನಗೆ ತುಂಬ ಇಷ್ಟ ಆಗಿದ್ದು. ಆ ಇನ್ವಿಟೇಷನ್ ನನಗೆ ಮಧುರ ಚೆನ್ನ ಅವರು ಮನೆಗೆ ಬಂದಾಗ ಆ ಇನ್ವೈಟ್ ಕೊಟ್ಟ ತಕ್ಷಣ ನನಗನ್ಸಿದ್ದು, ಸರ್ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದೆ, ಇನ್ವಿಟೇಷನಲ್ಲಿ ಕಾಣಿಸ್ತು. ಎಲ್ಲವನ್ನೂ ಈ ಕಾರ್ಯಕ್ರಮ ಬಿಡಿ ಬಿಡಿಯಾಗಿ ನರಸಿಂಹರಾಜು ಅವರ ಜೀವನ ಚರಿತ್ರೆ, ಅವರ ಪ್ರತಿಯೊಬ್ಬರ ಮಾತುಗಳನ್ನು ನೀವು ಚಿಕ್ಕ ಚಿಕ್ಕದಾಗಿ ಎಡಿಟ್ ಮಾಡಿ ಅದಕ್ಕೆ ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ಇವತ್ತು ವೇದಿಕೆ ನಮ್ಮ ಸಚಿವಾಲಯದಲ್ಲಿ ಏರ್ಪಡಿಸಿದಾರಲ್ಲ ನರಸಿಂಹರಾಜು ಅವರ ನೆನಪಲ್ಲಿ ಬಹಳ ಸಂತೋಷ ಆಗ್ತಿದೆ. ಜೊತೆಗೆ ಎಂತೆಂಥ ಜ್ಞಾನಿಗಳು, ಸಿದ್ದರಾಮಯ್ಯನವರಿದ್ದಾರೆ, ನಮ್ಮ ಕಲಾವಿದೆ ಸುಧಾವರಿದ್ದಾರೆ ಮತ್ತು ನಾಗಭೂಷಣ್ ಅವರು, ಎಷ್ಟು ಜನ ಜೊತೆಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರೂ ಸಹ ಒಳ್ಳೆಯ ಕಲೆಯ ಬಗ್ಗೆ ಅಭಿರುಚಿ ಉಳ್ಳವರೇ ಇದ್ದಾರೆ. ಅದು ನನಗೆ ಇವತ್ತಿನ ಕಾರ್ಯಕ್ರಮ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಅಪಾರ್ಥ ಮಾಡ್ಕೋಬೇಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಬೇಜಾರು ಮಾಡ್ಕೊಂಡು ಅಯ್ಯೋ ಇವರು ನನ್ನ ಅಪಾರ್ಥ ಮಾಡ್ಕೊಬಿಟ್ರಲ್ಲ, ನನ್ನ ಸೆಟ್ಟ ನನ್ನ ಹೆಂಡತಿ ನನ್ನ ಹೆಂಡತಿ ಮದುವೆ ಈ ನಗಬೇಕು. ಯಾಕೆಂದರೆ ನರಸಿಂಹರಾಜು ಹೇಳಿದಾಗೆ ನಗಬೇಕು, ನಗಿಸಬೇಕು ಅಂತ, ಅದಕ್ಕೋಸ್ಕರ ಅವ್ರ ನೆನಪು ನನಗೆ ಇವತ್ತು. ನನಗೆ ನರಸಿಂಹರಾಜು ಅವ್ರ ಬಗ್ಗೆ ಮಾತಾಡೋದು ಬೇಕಾದಷ್ಟಿದೆ, ಆದರೆ ಅವರ ಜೊತೆ ನಾನು ಮೊದಲನೇ ಚಿತ್ರ ಇವತ್ತು 64 ವರ್ಷ ಆಯಿತು ಚಿತ್ರ ಬಿಡುಗಡೆಯಾಗಿ, ಮಕ್ಕಳ ರಾಜ್ಯ. ಅವರ ಜೊತೆ ನಾನು ನಡೆಸೋ ಒಂದು ಸೌಭಾಗ್ಯ ಲಭಿಸ್ತು. ಅದಕ್ಕೆ ಮೊದಲು ನಾಟಕದಲ್ಲಿ ಗುಬ್ಬಿ ಕಂಪ್ನಿಲಿ ಮತ್ತು ಅವ್ರ ಜೊತೆ ಅನೇಕ ಪಾತ್ರಗಳನ್ನು ಮಾಡಿದ್ದೆ. ಅದಲ್ಲದೆ ಅವರ ನಾನು ಸಿನಿಮಾ ರಂಗ ಒಂದು 15 ವರ್ಷ ನಾನು ಪಾತ್ರ ಮಾಡಲಿಲ್ಲ. ಸಿನಿಮಾದ ನಟನೆಗೆ ಅನರ್ಹ ಅಂತ ಗೊತ್ತಾದಮೇಲೆ ಹಾರ್ಮೋನಿಯಂ ವಾದ್ಯಗಾರನಾಗಿ ಕಲ್ತ್ಕೊಂಡಿದ್ದೆ. ಒಂದು 50-60 ವರ್ಷ ಬರೀ ಅವಾಗಿಂದ ಬಾರಿಸ್ತಾ ಇದ್ದೀನಿ ನಾನು. ಆವಾಗ ಎಲ್ಲೇ
ನಾನು ಸಾಮಾನ್ಯವಾಗಿ ನಾಟಕ ಕಂಪ್ನಿ ಕಲಾವಿದರು ಇದ್ದಾರಲ್ಲ, ಮಂಗಗಳಿದ್ದ ಹಾಗೆ ಯಾವ ಹಣ್ಣಲ್ಲಿ ಹೆಚ್ಚು ವೃಕ್ಷ ಸಿಗುತ್ತೋ, ಯಾವುದು ವೃಕ್ಷದಲ್ಲಿ ಹಣ್ಣುಗಳು ಸಿಗುತ್ತೋ ಅಲ್ಲಿಗೆ ಹಾಕ್ತಾ ಇರ್ತೀವಿ. ಹಾಗೆ ಯಾರು ಒಂದು 2 ರೂಪಾಯಿ ಸಂಬಳ ಕೊಡ್ತಾರೋ ಆಗ ಹೋಗ್ತಾ ಇರ್ತೀವಿ. ಹಾಗೆ ನಾವು ಹೋದಾಗ ಬೇರೆ ಬೇರೆ ಕಂಪ್ನಿಗೆ ಹೋದಾಗ ಎಲ್ಲ ಕಂಪ್ನಿಗಳಿಗೂ ನರಸಿಂಹರಾಜ್ ಅವರು ಬರೋರು, ಪಾತ್ರ ಮಾಡೋರು, ಸಾಹುಕಾರ ನಾಟಕ. ಆಮೇಲೆ ಯಾವ ನಾಟಕಕ್ಕೂ ಕೇಳ್ತಿರ್ಲಿಲ್ಲ, ಸದನಮೆ ನಾಟಕ. ಸದನಮೆ ನಾಟಕ ಬಂದಾಗ ಮಾತ್ರ ಹಾರ್ಮೋನಿ ಮಾಸ್ಟರ್ ಯಾರಪ್ಪ ಅಂತ ಕೇಳೋದು. ಉಮೇಶ್ ಹೊಡೆದಂತ, ಅಯ್ಯೋ ಉಮೇಶ್ ಇದ್ದಪ್ಪ ನಮಗೆ ಪರವಾಗಿಲ್ಲ ಅಂದರೆ ಅವರು ಎಷ್ಟೋ ನಾಟಕಗಳಿಗೆ ನಾನು ಹಾರ್ಮೋನಿ ನಡೆಸಿದ್ದೇನೆ. ಅವರು ಚಲನಚಿತ್ರಗಳಿಗೆಲ್ಲ ಪರಿಚಯ ಆದರೂ ಸಹಿತ ಅವರು ಹೆಚ್ಚು ರಂಗಭೂಮಿಗೆ ಒತ್ತು ಕೊಟ್ಟವರು ಸಹಿತ, ಬಹಳ ಬೇಡಿಕೆಯ ನಟರಾಗಿದ್ದು ಸಹಿತ ರಂಗಭೂಮಿ ಮಾತ್ರ ಬಿಡ್ತಿರಲ್ಲ. ಯಾವುದೇ ಕಂಪನಿಯವ್ರ ಕರಲ್ಲಿ ಹೋಗಿ ಪಾತ್ರ ಮಾಡಿ ಬರ್ತಿದ್ರು. ರಂಗಭೂಮಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟವರು ನಮ್ಮ ನರಸಿಂಹರಾಜುಗಳು. ಅವರ ಒಂದೊಂದು ಸಹಿತ ಅವರ ಮಾತುಗಳು ಆಗಿನ ಕಾಲದಲ್ಲಿ ನರಸಿಂಹರಾಜವರು, ಬಾಲಣ್ಣವರು, ಜೀವಯ್ಯರು ಸಾಹುಕಾರ ನಾಟಕದಲ್ಲಿ ಪಾತ್ರ ಮಾಡೋರು. ಏನು ಅವ್ರ ಹೆಸರು ಹಾಕ್ಬಿಟ್ರೆ ಸಾಕು, ಏನು ಅಡ್ವರ್ಟೈಸ ಮಾಡೋದು ಬೇಡ, ಬೋರ್ಡಲ್ಲಿ ಬಂದ್ಬಿಟ್ಟು ಸಾಕು, ಥಿಯೇಟ್ರ್ ತುಂಬ ಹೋಗ್ಬಿಡೋದು. ಅವರ ಪಾತ್ರಗಳು, ನರಸಿಂಹರಾಜರ ಪಾತ್ರ ಪ್ರತಿಯೊಂದೂ ಅಷ್ಟೇ. ಆಚಾರಿ ಪಾತ್ರ ಮಾಡೋರು, ಆಮೇಲೆ ಕೃಷ್ಣರಾಯನ ಪಾತ್ರ ಮಾಡೋರು ಸಾಹುಕಾರ ನಾಟಕದಲ್ಲಿ. ಕಳ್ಳದ ಪಾಠ ಅವರು ರಂಗಭೂಮಿ ಸಿ ಬಿ ಮಲ್ಲಪ್ಪನವ್ರ ಕಂಪ್ನಿ ಇದ್ದರು ಸಹಿತ ಅನೇಕ ಕಂಪ್ನಿಗಳಿದ್ದರು. ಶೆಟ್ಟರ್ ಕಂಪ್ನಿಲಿದ್ದರು. ಆ ಶೆಟ್ಟರ್ ಕಂಪ್ನಿಯಲ್ಲೇ ಬೇಡ್ರ ಕಣ್ಣಪ್ಪ ನಾಟಕ ಶುರುವಾಗಿದ್ದು. ಆವಾಗ ಜೀವಯ್ಯ ಅವರು ಬಾಲಣ್ಣ ಸೇರಿ ನಮ್ಮ ದೊರೆ ಭಗವಾನ್ ಇದ್ರಲ್ಲ ಡೈರೆಕ್ಟರ್, ಅವ್ರ ಕೈಲಿ ಆ ನಾಟಕ ಬರ್ಸೋದು, ಬೇಟೆ ಕಣ್ಣಪ್ಪ ನಾಟಕ. ಆ ನಾಟಕ ಬರ್ಸೋದು, ಅಲ್ಲಿಂದ ಬೇಟೆ ಕಣ್ಣಪ್ಪ ಶುರುವಾಯಿತು ನೋಡಿ. ಆ ಕಾಶಿ ಪಾತ್ರ ಇವತ್ತು ಸಹಿತ ನಾವು ಮರೆಯಲ್ಲ. ಯಾವುದೇ ಪಾತ್ರ ಆಗಲಿ ಅವ್ರು ಯಾವುದೇ ಪಾತ್ರ ಮಾಡಲಿ, ಯಾವುದನ್ನು ಮರೆಯೋದಕ್ಕಾಗಲಿ. ಇಲ್ಲಿ ಮಕ್ಕಳುಗಳನ್ನು ಮಾಡಿದ್ರಲ್ಲ, ಆ 4 ಜನ ಮಕ್ಕಳುಗಳು ನಿಜವಾಗ್ಲೂ ಪುಣ್ಯಾತ್ಮರು. ಯಾರು ಬರೆದ್ರು ಆ ಸ್ಕಿಟ್ನ ಮತ್ತು ಅದನ್ನು ಯಾರು ಡೈರೆಕ್ಟ್ ಮಾಡೋದು ಗೊತ್ತಿಲ್ಲ, ಅವರಿಗೆ ಧನ್ಯವಾದಗಳು. ಯಾಕೆಂದರೆ ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರು ಅವರು. ನಮಗೆ ನರಸಿಂಹರಾಜುಗಳೇ ಪಾತ್ರ ಮಾಡ್ತಿರೋ ಹಾಗೆ ನಮಗೆ ಒಂದು ಕಣ್ಣಿಗೆ ಬಂದು ಕಟ್ಟಡಗಳಿತ್ತು. ಮತ್ತು ಅದಲ್ಲದೆ ಅದರಲ್ಲೂ ಪ್ರೊಫೆಸರ್ ಹುಚ್ಚರಾಜ್ ಪಾತ್ರದಲ್ಲಿ ಒಂದು ರಾಜಕೀಯದ ವಿಡಂಬನೆ ಒಂದು ಸೇರಿಕೊಂಡಿದ್ದು ನೋಡಿ. ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದು ರಾಜಕೀಯ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೇ ಆ ಒಂದು ಅವರ ಒಂದು ಇದಕ್ಕೆ ಸಾರ್ಥಕತೆ ಆಗುತ್ತೆ. ಭಾಳ ಚೆನ್ನಾಗಿತ್ತು. ಮತ್ತು ಇನ್ನೇನು ಹೆಚ್ಚಿಗೆ ಮಾತಾಡೋದಿದೆ, ಯಾಕೆಂದರೆ ಕಾಲನೂ ಅಲ್ಲ, ಸಮಯನೂ ಅಲ್ಲ. ಮಾತಾಡಿ ನಾವು ಕೆಟ್ಟು ಹೋದ್ವಿ. ನಾನು ಬಣ್ಣದ ಬದುಕಿಗೆ ಬಂದು 75 ವರ್ಷ ಆಯಿತು. ಇವತ್ತು ಸಹಿತ ನಾನು 100-800 ಚಿತ್ರಗಳ ಸಹಿತ ಆ ಪಾತ್ರ ಮಾಡಿದ್ದೀನಿ. 1000 ನಾಟಕಗಳಾಗಿದೆ. ಮತ್ತು ಇನ್ನೂ ನಮಗೆ ನಿಮ್ಮೆದುರು ಮಾತಾಡೋ ಒಂದು ಶಕ್ತಿನ ಕಲ್ಪಿಸಿಕೊಟ್ಟಿದ್ದಾರೆ ಆ ಸರಸ್ವತಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಅಭಿಮಾನಿ ಅನ್ನದಾತ, ನೀವೆಲ್ಲ ಮೊದಲಿಂದ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಂತ ನಾವು ಇದುವರೆಗೂ 1-2 ಮಾತಾಡೋ ಶಕ್ತಿ, ಪಾತ್ರ ಮಾಡೋ ಶಕ್ತಿ ಕಲ್ಪಿಸಿಕೊಡ್ತಾರೆ. ಇವತ್ತು ನನ್ನನ್ನು ಉಮೇಶನ ಒಂದು ನೆನಪು ಮಾಡಿಕೊಂಡು ನಮ್ಮ ಈ ಸಚಿವಾಲಯದ ಕ್ಲಬ್ನವರು ಬರಮಾಡ್ಕೊಂಡಿದ್ದಾರೆ. ಅವರು ನಾನು ಒಂದೆರಡು ಮಾತಾಡಿ ಕಳಿಸ್ಬಿಟ್ಟೆ. ಸರಿ, ಆಮೇಲೆ ನನಗೆ ಬರೋದು ಕಾಸೆ ನನ್ನ ಹತ್ರ ಬರೋದಲ್ಲ ಅಂತಂದರೆ, ನಾನು ಎಷ್ಟೇ ಸಿನಿಮಾದಲ್ಲಿ ಪಾತ್ರ ಮಾಡಿ 75 ವರ್ಷದ ಅನುಭವ ಆಯಿತು, 75 ವರ್ಷದ ಸಿನಿಮಾ ನಾಟಕದಲ್ಲಿ ಪಾತ್ರ ಮಾಡಿದ್ರು ನನ್ನ ಹತ್ರ ಕಾರಿಲ್ಲ, ಬರೀ ಕಾಲೇ ಅಷ್ಟೇ. ಹಾಗಾಗಿ ನಾನು ಮನಸ್ಸಿದ್ದು ಸದ್ಯ ಹೇಗೆ ಹೋಗೋದು ಅಂತಿದ್ದು. ಸದ್ಯ ಅವರೇ ಕಾರ್ ಕಳಿಸ್ತೀವಿ ಬನ್ನಿ ಅಂತಂದರು. ಸದ್ಯ ಒಳ್ಳೇದಾಯ್ತು ಅಂತ ನನಗೆ. ಯಾಕೆಂತಂದರೆ 75 ವರ್ಷದ ಕಲೆಯ ಅನುಭವ ಇದ್ದು ಸಹಿತ ನನಗಿನ್ನೂ ಇದರ ಅರ್ಥನೇ ಸಿಕ್ಕಿಲ್ಲ. ಇದರ ಅರ್ಥ ಏನು ಅಂತಲೇ ಸಿಕ್ಕಿಲ್ಲ. ನನಗೆ ಇನ್ನೂ ಹುಡುಕಾಡ್ತಾ ಇದ್ದೀನಿ ಏನಪ್ಪ ಅಂತ. ಆದರೆ ಅರ್ಥ ಸಿಗೋದು ಇಲ್ಲ. ಯಾಕಂತಂದರೆ ವಯಸ್ಸು ಮೀರೋಯ್ತು, ಇನ್ನೇನಿಲ್ಲ. ಅರ್ಥ ಸಿಗೋದು ಒಂದೇ ಒಂದು ಅಷ್ಟೇ. ಆದರೂ ಸಹಿತ ಏನೇ ಆಗಲಿ, ಮನುಷ್ಯನಿಗೆ ಆಗಲಿ ಕಲಾವಿದರಿಗೆ ಕಷ್ಟ ಸುಖ ಎಲ್ಲ ಬಂದೇ ಬರುತ್ತೆ. ಆದರೆ ಕಲೆ ನನಗೊಂದು ಯೋಗೇಶ್ ಒಂದು ಡೈಲಾಗ್ಸ್ ಬರೀತಾರೆ. ಮಾನವನಿಗೆ ಬರಬೇಕಾದ ಕಷ್ಟ ಸುಖ ದುಃಖಗಳನ್ನು ತನ್ನ ಕಲೆಯಿಂದ ಗೆಲ್ಲಬಲ್ಲನು ಅಂತ.
ಮನುಷ್ಯ ಅವ್ನಿಗೆ ಏನೇ ಕಷ್ಟ ಇದ್ರೂ ಸಹಿತ ಅವನ ಕಲೆ ಬಂದಿಂದ ಗೆಲ್ತಾನಂತೆ. ಹಾಗೆ ನಾನು ಮತ್ತೊಬ್ಬರನ್ನ ನಗಿಸೋದ್ರಿಂದ ಇಲ್ಲಿವರೆಗೂ ನಾನು ಬದುಕಿದ್ದೀನಿ. ನಾನು ಮತ್ತು ಸಾಕಷ್ಟು ನಿರ್ಮಾಪಕರು, ನಿರ್ದೇಶಕರು, ರಂಗಭೂಮಿಯ ಮಾಲೀಕರು, ಗುಬ್ಬಿ ಕಂಪ್ನಿ, ವೀರಣ್ಣವರು, ಹಿರಣ್ಣನವರು, ಸಾಕಷ್ಟು ಜನ ಇದ್ದಾರೆ. ನಮ್ಗೆ ಅನ್ನ ಹಾಕ್ತಾರೆ ಒಬ್ಬರಲ್ಲ, ಒಂದೊಂದು ಅಗಳಲ್ಲೂ ಸಹಿತ ಒಬ್ಬೊಬ್ಬರು ಮಾಲೀಕರು ಇರ್ತಾರೆ, ಒಬ್ಬೊಬ್ಬರು ಪ್ರೊಡ್ಯೂಸರ್ ಇರ್ತಾರೆ, ಒಬ್ಬೊಬ್ಬರು ಅನ್ನದಾಗ್ತಿರ್ತಾರೆ. ಎಲ್ಲವನ್ನೂ ಇಂಥ ಸಮಯದಲ್ಲಿ ನೆನೆಬೇಕು. ನರಸಿಂಹರಾಜುಗಳು ಒಂದು ಈ ಒಂದು 100ನೇ ವರ್ಷದ ಒಂದು ಸಂಭ್ರಮದಲ್ಲಿ ನನಗೆ ಬರಮಾಡಿದರೆ ನನಗೆ ಏನು ಮಾತಾಡಬೇಕು ಅಂತ ನಾನು ತೋರಿಸ್ತಾ ಇಲ್ಲ. ಯಾಕೆಂದರೆ ಚೆನ್ನಾಗಿ ತಿಳಿದವರು, ಯಾಕೆಂದರೆ ನಾನು ಶಾಲೆಗೆ ಹೋಗಿಲ್ಲ, ನಾನು ಅಷ್ಟು ಶಾಲೆಗೆ ಹೋಗಿಲ್ಲ. ನಮಗೆ ಹೇಳಿಕೊಟ್ಟಿದ್ದು ಮತ್ತೆ ನಾವು ಹೇಳೋದು ನಾಟಕದ ಪಾತ್ರ ಮಾಡೋರು, ಸಿನಿಮಾದ ಪಾತ್ರ ಮಾಡೋರು. ಆದರೆ ನನ್ನ ಅನುಭವದಿಂದ ಒಂದೆರಡು ಮಾತುಗಳನ್ನ ಆಡುತ್ತಿದ್ದೀನಿ ಅಷ್ಟೇ. ನನಗಂತೂ ಸಂತೋಷ ಆಗಿದೆ. ನನ್ನನ್ನು ಕರೆಸಿ ಆದರೂ ಎಲ್ಲರೂ ಒಂದ್ಸರಿ ನೋಡೋ ಹಾಗಾಯಿತು ನನಗೆ. ಎಲ್ಲ ಅದಕ್ಕಿಂತ ಮುಖ್ಯವಾಗಿ ಎಲ್ಲ ನೋಡಿ ಎಷ್ಟೆಷ್ಟು ವರ್ಷ ಆಗಿರುತ್ತೆ, ಎಷ್ಟೆಷ್ಟೋ ದಿವಸ ಆಗಿರುತ್ತೆ, ಎಲ್ಲರಿಗೂ ಒಟ್ಟಿಗೆ ನೋಡೋ ಒಂದು ಸಂದರ್ಭನ ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ಒಳ್ಳೆಯ ಕಾರ್ಯಕ್ರಮ. ನರಸಿಂಹರಾಜುಗಳು ಅಂದರೆ ಅವರು ಯಾವತ್ತಿದ್ರೂ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇದ್ದಾರೆ. ಯಾಕೆಂದರೆ ಒಂದು ಉದಾಹರಣೆ ಹೇಳ್ತೀನಿ. ರಾಜ್ಕುಮಾರ್ ಅವರ ಮಗಳ ಪಿಕ್ಚರು ಗಜಪತಿ ಗರ್ವಭಂಗ ಪುಸ್ತಕದಲ್ಲಿ ಒಂದು ಪಾತ್ರ ಇದೆ. ಸರಿ, ಆ ಪಾತ್ರದಲ್ಲಿ ನಾನು ನರಸಿಂಹರಾಜುಗಳ ಥರನೇ ಕೃಷ್ಣಾಯಣ ಪಾತ್ರ ನಾಟಕದಲ್ಲಿ ನೋಡಿದವ್ರು ಗೊತ್ತಾಗತ್ತೆ. ಸಾಹುಕಾರ ಕೃಷ್ಣನ ಪಾತ್ರ ಮಾಡೋರು ಆ ವೇಷನೇ ಹಾಕ್ಕೊಂಡಿದ್ದೆ. ಒಂದು ಸೀನ್ ಅಲ್ಲಿ ಒಂದು ನರಸಿಂಹರಾಜುಗಳದ್ದು ಒಂದು ಕೊಯಿನ್ಸ್ ಹೇಳೋದಾಗ ಸಾಹುಕಾರನಲ್ಲಿ ಎಲ್ಲ ಊಟಕ್ಕೆ ಬಂದಿದ್ದಾಗಲೇ ಅವನಿಗೆ ಓಟು ಪಂಚ ಎಲ್ಲ ಓಟು ಬಿಚ್ಚಿಬಿಡ್ತಾರೆ, ಬಿಟ್ಬಿಟ್ಟು ಹಿಂಗೆ ಎಸಿತಾರೆ. ಅದು ಆಕಸ್ಮಿಕವಾಗಿರುತ್ತೆ. ಒಂದು ಅಲ್ಲಿ ಪ್ಲಾಟ್ನಲ್ಲಿ ಒಂದು ನಾಟಕದಲ್ಲಿ ಒಂದು ಮೊಳೆ ಇದ್ದಿತ್ತು, ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತು. ಎಲ್ರಿಗೂ ಆಶ್ಚರ್ಯ, ಏನಪ್ಪ ಇದು, ಹೇಗೆ ಅದು ಅಲ್ಲಿ ಹೋಗಿ ಸಿಕ್ಕಾಕೊಂಡು ಅಂತ. ಪರಿಸರನೂ ಸಹಿತ ಅನುಕೂಲ ಮಾಡಿಕೊಡ್ತೀವಿ. ಅದೇ ಥರ ಗಜಪತಿ ಗರ್ಭದಲ್ಲಿ ಊಟ ಮಾಡಕ್ಕೆ ಬನ್ನಿ ಅಂತ ಕರೆದಾಗ ನಾನು ಅದೇ ಥರ ಮಾಡ್ತೀನಿ. ಆ ಪಾತ್ರ ಗಜಪತಿ ಗರ್ಭಭಂಗ ನೋಡಿದವ್ರಿಗೆ ಗೊತ್ತಿರುತ್ತೆ. ಆ ಪಾತ್ರ ನನಗೆ ಸ್ವಲ್ಪ ನರಸಿಂಹರಾಜು ನೆನೆಸ್ಕೊಂಡೆ ಪಾತ್ರ ಮಾಡಿದೆ. ಆಮೇಲೆ ಆ ಸಿನಿಮಾ ನೋಡಿ ಮೊದಲನೇ ದಿವಸನೇ ರಾಜ್ಕುಮಾರ್ ಅವರು ಬಂದು ಒಂದು ಕೆಳಗಡೆ ನಾನು ಡಬ್ಬಿಂಗ್ ಬಂದಿದ್ದೆ, ಚಾಮುಂಡಿ ಕರೆಸಿದ್ರು, ಹೋದೆ. ನಾನು ನೋಡಿ ಸಮಿತಿಯ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮನ ರೂಪಿಸೋದ್ರಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದನ್ನು ಕೊಡಿ ಓಕೆಗಳು. ಮಂಜುನಾಥ್ ಬಡಿಗೇರ್ ಅವರು ಡ್ರಾಮಾ ಜೂನಿಯರ್ಸ್ ನಾವೆಲ್ಲ ಮನೆಯಲ್ಲಿ ನೋಡಿ ಖುಷಿಪಟ್ಟಿದ್ದೇವೆ. ಅವರ ನಿರ್ದೇಶನದ ಏನು ನಾಟಕಗಳಿದ್ದೇವೆ ಬಹಳ ಆಳಕ್ಕೆ ಇಳಿದು ಅಧ್ಯಯನ ಮಾಡಿ ಬಹಳ ಉತ್ತಮ ರೀತಿಯಲ್ಲಿ ಅವರು ಮಾಡುವಂಥ ನಿರ್ದೇಶನ. ಇಂಥ ಒಂದು ಚಾಲೆಂಜಿಂಗ್ ಆದಂಥ ಒಂದು ನಾಟಕವನ್ನು ಅವರಷ್ಟೇ ಮಾಡಬಲ್ಲರು ಅಂತ ನಮ್ಮ ಅನಿಸಿ ಅವರಿಗೆ ಕೋರ್ಕೊಂಡಾಗ ಬಹಳ ಪ್ರೀತಿಯಿಂದ ಒಂದು ಈ ಒಂದು ಉತ್ತಮವಾದಂಥ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ.